ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ? How I love being a woman. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಕಡೆ ಹೋಗ್ತಿದೀವಿ. ಏನ್ ಗೊತ್ತಾ, 3 ವರ್ಷದಿಂದ ರಿಪೇರಿ ಆಗದಿರೋ ನನ್ನ ಸ್ಯಾಮ್ಸಂಗ್ ಟ್ಯಾಬ್ನ ಇವತ್ತು ರಿಪೇರಿ ಮಾಡಿಸ್ಬೇಕಂತ ಇದ್ದೀನಿ. ಇದ್ರ ಸ್ಕ್ರೀನ್ ಎಲ್ಲ ಹಾಳಾಗಿದೆ ನೋಡಿ, ವರ್ಕ್ ಆಗ್ತಿಲ್ಲ. ಸೊ ಇದು ಇವಾಗ ರಿಪೇರಿ ಆಗುತ್ತಾ ಇಲ್ವಾ ಅಂತ ನೋಡ್ಕೊಂಬರೋಣ ಸರ್ವಿಸ್ ಸೆಂಟರ್ಗೆ ಹೋಗಿ ಸ್ಯಾಮ್ಸಂಗ್ದು. ಸೊ ಇದು ಒಂದು ಸ್ಯಾಮ್ಸಂಗ್ S7 FB ಅಂತ. 3 ವರ್ಷ ಆಯಿತು ಗೈಸ್ ಇದು ರಿಪೇರಿಗೆ ಬಿದ್ದು. ಸೊ ಇವತ್ತು ಕಾಲ ಕೂಡ ಬಂದಿದೆ ಇದನ್ನು ರಿಪೇರಿ ಮಾಡ್ಸೋಕ್ಕೆ. ಸೊ ಬನ್ನಿ ಹೋಗೋಣ. ಇವತ್ತಿದು ಆದರೆ ಇದರಿಂದ ಎಡಿಟಿಂಗ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಬಾಯ್. ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆರ್ ಚಾನಲ್. ಓಕೆನಾ? ಬಾಯ್ ಬಾಯ್. ಬಾಯ್ ಓಕೆ ಬಾಯ್. ಸೊ ನಾವಿವಾಗ ಹೋಗ್ತಿರೋದು ರಾಜಾಜಿನಗರ್ಗೆ. ಸೊ ಸ್ಯಾಮ್ಸಂಗ್ ಸರ್ವಿಸ್ ಸೆಂಟರು ಅಲ್ಲೇ ಇದೆ. ಕಾಲ್ ಮಾಡಿದ್ವಿ ನಾವು. ಸೊ ಅವ್ರು ಅವೈಲೇಬಲ್ ಇರ್ತೀನಿ ಅಂದರು. ಇವತ್ತು ಹೋಗ್ತಾ ಇದ್ದೀವಿ ನಾವು. ಎಲ್ಲಂಟಿ ಬರೀ ನೀನು ಅಲ್ಲ, ನೀನು ಎಲ್ಲಂಟಿ ಹೇಳು. ಎಲ್ಲಂಟಿ ಹೇಳು. ಎಲ್ಲ ಹೋಗ್ತಾ ಇದ್ದೀವಿ ಬರೀ. ಹಾಯ್ ಹೇಳಿ ನನ್ನ ಬ್ಲಾಗಿಗೆ. ನಮ್ಮ ಪರಿನ ಒಬ್ಬನೇ ಆಕ್ಟಿವ್ ಇರೋದು ಬಿಟ್ರೆ ನಾನು ಏನಂತ ವ್ಲಾಗ್ ಮಾಡಲಿ ಫ್ರೆಂಡ್ಸ್. ನಾನು ಅಲ್ಲ ಪರಿ. ಸೊ ನಾವು ಆಲ್ರೆಡಿ ಬಂದಿದ್ದು ಲಂಚ್ ಟೈಮ್ ಆಗಿತ್ತು. ಸೊ ಈ ರೆಸ್ಟೋರೆಂಟ್ ಬಂದು ನನ್ನ ಫೇವ್ರೇಟು. ಸೊ ಆನ್ ದ ವೇ ಹೀಗೆ ಹೋಗ್ತಿದ್ದೀವಲ್ಲ ಅಂತ ಇಲ್ಲೊಂದು ಸ್ಟಾಪ್ ಕೊಟ್ಟು ಏನಾದರೂ ತಿನ್ಕೊಂಡು ಸರ್ವಿಸ್ ಸೆಂಟರ್ಗೆ ಹೋಗಿ ರಿಪೇರಿ ಮಾಡಿಸ್ಕೊಂಡು ಮನೆಗೆ ಹೋಗೋದು ಅಂತ ಹೇಳ್ತೀನಿ. ನಿಂಗೆ ಏನು ಬೇಕು? ಪಪ್ಪನಿಗೆ ಏನು ಬೇಕು? ಅದಕ್ಕೆ ಕಾಫಿ ಕುಡಿತೀನಿ. ಕಾಫಿ ವಡ ಇದು ಕುಡಿತೀನಿ. ಏನು ತಗೊಳ್ಳೋಣ ಪರಿ? ಇದು ತಗೊಳ್ಳೋಣ. ಗಾರ್ಲಿಕ್ ಬ್ರೆಡ್ ತಗೊಳ್ಳೋಣ. ಗುಡ್. ಇಷ್ಟೆಲ್ಲ ತಿನ್ಬೇಕಲ್ಲ, ಆರ್ಡರ್ ಮಾಡಿ. ಸಬ್ಜಿ ಮಂಡಿ. ಇದು ಪಾಸ್ತಾ ತಗೊಳ್ಳೋಣ. ತಿಂತೀಯಾ? ಇದು ರೆಸೆಟೋ ಇದು फुल्का not available curry. Wow, it is colorful. Pizza, biryani, noodle. Wow. Okay, we'll order this. ಅದೇನು ಬ್ಲ್ಯಾಕ್ ಹಚ್ಚಿದ್ರೆ ಎಲ್ಲ ಇತ್ತು. ಎಕ್ಸ್ಟ್ರಾಡಿನರಿ ಫೋಟೋಗ್ರಾಫರ್ ಇಸ್ ಕ್ಲಿಕ್ಕಿಂಗ್. ಏನು ತಿಂತೀನಿ ನೀನು? ಚಟ್ನಿ ಕರಿ. ನಾವಿಲ್ಲೇ ಸ್ಟಾರ್ಟರ್ಗೆ ಅಂತ ವೆಜ್ ಪನ್ನೀರ್ ರೋಲ್ ಆರ್ಡರ್ ಮಾಡಿದ್ದೀವಿ. ಇದು ಸಖತ್ ಔಟರ್ ಸೈಡ್ ಸಖತ್ ಕ್ರಿಸ್ಪಿ ಆಗಿತ್ತು, ಟೇಸ್ಟ್ ಚೆನ್ನಾಗಿತ್ತು. ಹಾಗೆ ಇದು ಬಂದು ಫುಲ್ಲಿ ವೆಜ್ ರೆಸ್ಟೋರೆಂಟ್. ಓಕೆನಾ? ಬಟ್ ಇಲ್ಲಿ ಕ್ಯೂನು ಅದೇ ಥರ ಇರುತ್ತೆ. ಸಖತ್ ಜನ ಬರ್ತಾರೆ ಈ ರೆಸ್ಟೋರೆಂಟ್ಗೆ. ಹಾಗೆಯೇ ಇದು ಸರ್ವಿಂಗ್ ವೆರಿ ಫಾಸ್ಟಾಗಿರುತ್ತೆ. ನೀವು ವೇಟ್ ಮಾಡಿ ಕಾಯಿಸಿ ಆದಮೇಲೆ ಕೊಡೋದು ಕ್ವಿಕ್ಕಾಗಿರುತ್ತೆ ಸರ್ವಿಂಗು. ಮಮ್ಮಿ ತಿನ್ನಿಸ್ತಾರೆ ಇರು. ಮಮ್ಮಿ ತಿನ್ನಿಸ್ತಾರೆ. ಪೆರಿನ್ ತಿನ್ನೋಣ.
ಇದು ಮೇಲಿನ ಪನ್ನೀರ್ ಪನ್ನೀರಿ ಅನ್ಸುತ್ತೆ. ಇದ್ರೊಳಗೆ ಇದನ್ನ ಸ್ಟಫ್ ಮಾಡಿದ್ರಾ ಹೋಲ್ ಮಾಡಿರ ಸೊ ಎವ್ರಿ ಟೈಮ್ ಹೋಟೆಲ್ಗೆ ಹೋದಾಗ ಅವ್ನಿಗೆ ಸಪ್ರೇಟ್ ಪ್ಲೇಟ್ ಕೊಡಬೇಕು. ನಾವೇನು ಪ್ಲೇಟಲ್ಲಿ ಹಾಕೊಂಡಿರ್ತೀವ ಸೇಮ್ ಡಿಟ್ಟೋ ಅವ್ನ ಪ್ಲೇಟಲ್ಲೇ ಇರಬೇಕು. ಅದು ತಿನ್ನಲಿ ಬಿಡಲಿ ಓಕೆನಾ. ಸೊ ಎವ್ರಿ ಟೈಮು ಇದೇ ಆಗುತ್ತೆ. ಅವನೊಂದು ಸ್ವಲ್ಪ ತಿಂತಾನೆ ಖಾರ ಅಂತ ಅಳ್ಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಇಲ್ಲ ಅವನಿಗೆ ನೀರು ಕುಡಿಸೋದ್ರಲ್ಲಿ ಅರ್ಧ ನಾನು ಈಜಿ ಆಗಿರ್ತೀನಿ. ಇದೇ ಆಗುತ್ತೆ ಫ್ರೆಂಡ್ಸ್ ಎವ್ರಿ ಟೈಮ್ ನಾ ರೆಸ್ಟೋರೆಂಟ್ ವಿಸಿಟ್ ಮಾಡಿದಾಗ. ಏನು ತಿನ್ನೋದು ಪರಿ? ಏನು ತಿನ್ನೋದು? ಇದು ಚೆನ್ನಾಗಿದೆ. ಈ ರೆಸ್ಟೋರೆಂಟಲ್ಲಿ ಬಂದು ಥಾಲಿನೂ ಚೆನ್ನಾಗಿ ಸಿಗುತ್ತೆ. ಅದು ರೀಸ್ನೇಬಲ್ ರೇಟ್ ಇರುತ್ತೆ ಮತ್ತು ಹೊಟ್ಟೆನೂ ಫುಲ್ ತುಂಬುತ್ತೆ ಅದರಿಂದ. ಸೊ ನಾವು ಎವ್ರಿ ಟೈಮ್ ಹೋದಾಗ ನಮಗೆ ಸಿಗೋದೇ ಇಲ್ಲ ಥಾಲಿ. ಅವರು ಏನಾದರೂ ಒಂದು ರೀಸನ್ ಹೇಳ್ತಾರೆ, ಟೈಮ್ ಆಗಿದೆ ಅಂತ ಹೇಳ್ತಾರೆ, ಇಲ್ಲಕಂದ್ರೆ ಇವತ್ತು ಸ್ಯಾಟರ್ಡೇ ಸಂಡೇ ಅದು ಸಿಗಲ್ಲ ಅಂತಲೇ ಹೇಳ್ತಾರೆ. ಸೊ ನಾವಿಲ್ಲಿ ಅಲಕಾಟ್ ಫುಡ್ ಆರ್ಡ್ರ್ ಮಾಡಿದ್ವಿ. ಸೊ ಈ ಕರಿ ಬಂದು ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ಒಂಥರ ಡಿಶ್ಶು. ಏನು ಗೊತ್ತಾ, ಅದು ಪನ್ನೀರು ಸ್ಪಿನಾಚ್ ಪೇಸ್ಟಲ್ಲಿ ಸ್ಟಫ್ ಮಾಡಿ ಗ್ರೇವಿಯಲ್ಲಿ ಕೊಟ್ಟಿದ್ದಾರೆ. ಅದು ಒಂಥರ ಚೆನ್ನಾಗಿತ್ತು ಕರಿ. ಎವ್ರಿ ಟೈಮ್ ಅಂದ್ಕೊಂಡಿರ್ತೀನಿ ಅನ್ನೆಸೆಸರಿ ಡೆಸರ್ಟ್ ಎಲ್ಲ ಆರ್ಡ್ರ್ ಮಾಡೋಕ್ಕೆ ಹೋಗಬಾರ್ದು ಅಂತ. ಅಗೇನ್ ಐ ಆಮ್ ಎಂಡೆಡ್ ಅಪ್ ವಿತ್ ದ ಸೇಮ್ ಥಿಂಗ್ಸ್ ಗೈಸ್. ನಾ ಆರ್ಡ್ರ್ ಮಾಡ್ತೀನಿ, ಸ್ವಲ್ಪ ತಿಂತೀನಿ, ಆಯಿತು. ಅದನ್ನು ಮತ್ತೆ ಹಸ್ಬೆಂಡ್ ಇರ್ತಾರಲ್ಲ ಅವ್ರಿಗೆ ಕೊಟ್ಬಿಡ್ತೀನಿ. ಸುಮ್ಮನೆ ಅವ್ರಿಗೂ ಹೆಚ್ಚಿಗೆ ನನಗೂ ಹೆಚ್ಚಿಗೆ ಆ ಥರ ಆಗಿಬಿಡುತ್ತೆ. ಅದು ಎವ್ರಿ ಟೈಮ್ ಆ್ಯಕ್ಚುಲಿ ಇದು ಚಾಕ್ಲೇಟ್ ಬ್ರೌನಿ ಅಂತೂ ಸಖತ್ ಸ್ವೀಟಾಗಿರುತ್ತೆ. ಅದು ಏನು ಅಂತ ಗೊತ್ತಿಲ್ಲ. ಜಸ್ಟ್ ಐಸ್ ಕ್ರೀಮ್ ಮಾತ್ರ ತಿನ್ಬೋದು, ಆದರೆ ಆ ಚಾಕ್ಲೇಟ್ ಬ್ರೌನಿ ಫುಲ್ ಸ್ವೀಟಾಗಿರುತ್ತೆ. ಅದೇ ನನಗಿಷ್ಟ ಆಗಲ್ಲ ಅದರಲ್ಲಿ. ನಾವಿವಾಗ ಟ್ಯಾಪ್ ಸರ್ವಿಸ್ ಸೆಂಟರಿಗೆ ಬಂದಿದ್ದೀವಿ, ಸ್ಯಾಮ್ಸಂಗ್ ಸರ್ವಿಸ್ ಸೆಂಟರ್ಗೆ. ಇದು ಬಂದು ಡಿಸ್ಪ್ಲೇ ಹೋಗಿತ್ತಲ್ವ, ಅದ್ರ ಕಾಸ್ಟ್ ಅವ್ರು ಬಂದುಬಿಟ್ಟು 12,500 ಏನೋ ಹೇಳಿದ್ದಾರೆ. ನನಗಂತೂ ಸಖತ್ ಬೇಜಾರಾಯಿತು, ತಗೊಂಡಿದ್ದಲ್ಲ ಬಿಟ್ಟಿದ್ದಲ್ಲ ಅಂತ. ಎಲೆಕ್ಟ್ರಾನಿಕ್ ಗೂಡ್ಸ್ಗೆ ಅದಕ್ಕೆ ದುಡ್ಡು ಹಾಕಿ ಅಷ್ಟೊಂದು ಕಾಸ್ಟದ್ದು ಏನು ತೊಗೋಬಾರ್ದು ಅನಿಸುತ್ತೆ. ಈ ಥರ ರಿಪೇರಿ ಬಂದುಬಿಟ್ರೆ ತುಂಬ ಕಾಸ್ಟ್ ಆಗುತ್ತೆ. ಅದು ರಿಟರ್ನ್ ವ್ಯಾಲ್ಯೂ ಅಷ್ಟಿರಲ್ಲ. ಅದಕ್ಕೋಸ್ಕರ ಎಲೆಕ್ಟ್ರಾನಿಕ್ ಗೂಡ್ಸ್ಗೆ ಇವಾಗ ದುಡ್ಡು ಹಾಕೋದೇ ವೇಸ್ಟ್ ಅನಿಸುತ್ತೆ ನನಗೆ. ಹಾಗೆ ಸರ್ವಿಸ್ ಸೆಂಟರಿಂದ ಹೊರಗಡೆ ಬರುವಾಗ ಅಲ್ಲಿ ಸುಮಾರು ಈ ಥರ ಜ್ಯುವೆಲರಿ ಶಾಪ್ ಇತ್ತು. ಹೆಂಗೂ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಿದೆ, ಸಾರಿ ಸ್ವಲ್ಪ ಬ್ಯಾಂಗಲ್ಸು ತಗೋಣ ಅಷ್ಟೇ. ಅದನ್ನೆಲ್ಲ ತೊಗೊಂಡು ನಾವಿವಾಗ ಮನೆಗೆ ಹೋಗ್ತಿದ್ದೀವಿ. ಇಲ್ಲಿ ಲೈಟಿಂಗ್ಸ್ ಎಲ್ಲ ಯಾವ ಥರ ಇದೆ ಅಷ್ಟು ಚೆನ್ನಾಗಿದ್ದಾವೆ. ಸೊ ಇಲ್ಲಿ ಸ್ವಲ್ಪ ರೆಕಾರ್ಡಿಂಗ್ ತೆಗ್ದಿದ್ದೀನಿ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಗೊತ್ತಾ ಫ್ರೆಂಡ್ಸ್, ಇವತ್ತು ನಾನು ನನಗೋಸ್ಕರ ಟೈಮ್ ತೊಗೊಂಡು ಡ್ರೈವಿಂಗ್ ಕ್ಲಾಸ್ ಜಾಯ್ನ್ ಆಗಿದ್ದೀನಿ. ಇದು ನನ್ನ ಫಸ್ಟ್ ಕ್ಲಾಸ್, ಓಕೆನಾ. ಇಲ್ಲೇ ಮೇನ್ ಗೇಟಲ್ಲಿ ಬರ್ತಾರಂತೆ. ನಾನು ಹೋಗ್ತೀನಿ, ಇವಾಗ ನಡ್ಕೊಂಡು ಹೋಗ್ತಿದ್ದೀನಿ. ಸೊ ಇದು ನನ್ನ ಫಸ್ಟ್ ಕ್ಲಾಸ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಮೇ ಬಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಯಾರು ಇರಲ್ಲ, ನಾನೇ ಟ್ರೈ ಮಾಡ್ಕೊಂಡು ಹೇಗೆ ಹೋಗುತ್ತೆ ಅಂತ ನೋಡ್ತೀನಿ, ಓಕೆನಾ. ವೇಟ್ ಮಾಡ್ತಿದ್ದೀನಿ, ಬರ್ತಾ ಇಲ್ಲ ಇನ್ನು ಡ್ರೈವಿಂಗ್ನವರು. ಏನು ಗೊತ್ತಾ ಫ್ರೆಂಡ್ಸ್, ನಾನು ಮೊದಲೆಲ್ಲ ಡ್ರೈವಿಂಗ್ ಕಲ್ತಿದ್ದೆ ಆಯಿತಾ, ಮದುವೆಕ್ಕಿಂತ ಮುಂಚೆಗೆ. ಮದುವೆ ಆದಮೇಲೆ ಏನು ಡ್ರೈವಿಂಗ್ ಇಲ್ಲ, ಸ್ಕೂಟಿ ಇಲ್ಲ, ಎಲ್ಲ ಬಂದಾಗಿಬಿಟ್ಟಿದೆ. ಸೊ ಇವಾಗ ನಾವೇ ಕಾರ್ ತೊಗೊಂಡು 4 ಇಯರ್ಸ್ ಆಯಿತು, ಓಕೆನಾ. ಒಂದು ಸರಿನೂ ಡ್ರೈವ್ ಮಾಡೇ ಇಲ್ಲ. ನನಗೆ ಗೊತ್ತಿಲ್ಲ ಇದು ಫಸ್ಟ್ ಡ್ರೈವಿಂಗ್ ಯಾವ ಥರ ಹೊಡಿತೀನಿ ಅಂತ. ನನಗೆ ಕಾರು ಭಯ ಆಗ್ತಿದೆ ಒಂದು ಕಡೆಯಿಂದ.
ಸೊ ನೋಡಬೇಕು ಹೆಂಗೆ ಹೋಗುತ್ತೋ ಈ ಕ್ಲಾಸ್ ಅಂತ ಕ್ಯೂರಿಯಸ್ ಆಗಿ ಜಾಯ್ನ್ ಆಗಿದ್ದೀನಿ. ಆಗ್ತೀನಿ ಅಂತ ಎಷ್ಟು ಡ್ರೈವಿಂಗ್ ಮಾಡ್ತೀನೋ ಈ ಬೆಂಗಳೂರು ಟ್ರಾಫಿಕಲ್ಲಿ ಅಂತ ನೋಡಬೇಕು. ಓಕೆನಾ, ನಾನು ಇಲ್ಲಿ ವೇಟ್ ಮಾಡ್ತಿದ್ದೀನಿ ಗೇಟ್ ಕಡೆ ಬಂದುಬಿಟ್ಟು. ಇನ್ನೂ ಬರ್ತಿಲ್ಲ ಅವರು. ಬರ್ತೀನಿ ಅಂತ ಹೇಳಿದ್ದಾರೆ 1:30ಗೆ. ಬರೀ ನೀನು ಮಲಗಿಸಿ ಬಂದಿದ್ದೀನಿ ಫ್ರೆಂಡ್ಸ್. ಅವ್ರ ಪಪ್ಪ ಆಫೀಸ್ ಕೆಲಸ ಮಾಡ್ತಿದ್ದಾರೆ, ನಾನು ಇಲ್ಲಿ ಬಂದು ವೇಟ್ ಮಾಡ್ತಿದ್ದೀನಿ. ನೋಡೋಣ, ಇವತ್ತು ಡ್ರೈವಿಂಗು ಅವ್ರ ಕಡೆ ಕೊಡ್ತೀನಿ. ನಾನು ವಿಡಿಯೋ ಮಾಡಿಕೊಡ್ತಾರ ಏನೋ ಅಂತ ನೋಡೋಣ. ಓಕೆನಾ, ಇವಾಗ ನಾನು ಫಸ್ಟ್ ಕ್ಲಾಸು ಡ್ರೈವಿಂಗ್ ಮುಗೀತು. ಚೆನ್ನಾಗಿತ್ತು ಫ್ರೆಂಡ್ಸ್, ಒಂಥರ ಖುಷಿ ಆಯಿತು. ಅಷ್ಟೇನು ಭಯ ಆಗಲಿಲ್ಲ, ಚೆನ್ನಾಗಿತ್ತು. ನೋಡೋಣ. ರೈಟ್ ಮಿರರ್ ನೋಡಿ ಯಾರು ಬರ್ತಾರೆ, ಯಾರೆಲ್ಲ ತಾನೆ. ಈಗ ಸ್ಮೂತಾಗಿ ಕ್ಲಚ್ ರಿಲೀಸ್ ಮಾಡಿ, ಹಾಗೆ ಸ್ಮೂತಾಗಿ ಕ್ಲಚ್ ಬಿಡಿ. ಸ್ಮೂತಾಗಿ ಕ್ಲಚ್ನ ಸ್ಮೂತಾಗಿ ಕ್ಲಚ್ ರಿಲೀಸ್ ಮಾಡಿ. ಆಮೇಲೆ ಬ್ರೇಕ್ನ ವೈಬ್ರೇಷನ್ ಬಂತ, ಲೈಟ್ ವೈಬ್ರೇಷನ್. ಬ್ರೇಕ್ ಬಿಡಿ, ಬೇರೆ ಏನು ಮಾಡಬೇಡಿ. ನೋಡಿ ಬಂತಾ. ಇದು ಗಾಡಿ ಓಡಿಸೋ ರೀತಿ. ಹಾಗೆ ಸ್ವಲ್ಪ ಮುಂದೆ ಹೋಗಿ ಎರಡನೇ ಮರುತ್ತವ ಕ್ಲಚ್ ಒತ್ತಿ ಸ್ಟಾಪ್ ಮಾಡಿ. ಸ್ಟಾಪ್. ಕರೆಕ್ಟಾ? ತಿರ್ಗಾ ಬ್ರೇಕ್ ಬಿಡಿ. ಸ್ಮೂತಾಗಿ ಕ್ಲಚ್ ಬಿಡಿ, ಹೋಗುತ್ತೆ. ನೋಡ್ಕೊಳ್ಳಿ ಹಿಂದೆನೇ. ಲೆಫ್ಟ್ ಮಿರರ್ ನೋಡಿ ಸಾಕು, ಲೆಫ್ಟ್ಗೆ ಹೋಗಬೇಡಿ. ಸ್ಟ್ರೈಟಾಗಿ ಹೋಗುತ್ತೆ, ಸ್ಟ್ರೈಟಾಗಿ ಬರುತ್ತೆ. ಸ್ವಲ್ಪ ಮುಂದೆ ಹೋದ್ಮೇಲೆ ಸ್ಟಾಪ್ ಮಾಡಿ ಫಸ್ಟ್ ಗೇರ್ಗೆ ಹಾಕ್ಕೊಂಡು ಮುಂದೆ ಬರಬೇಕು. ಓಕೆನಾ? ಈಗ ಹಿಂದಕ್ಕೆ ಹೋಗಿ, ಸುಮ್ಮನೆ ಕ್ಲಚ್ ಬಿಡಿ ನಿಧಾನಕ್ಕೆ. ಹೋಗಿ. ಮೂವ್ ಮಾಡಿ ನೋಡಿ, ಏನಿಸ್ತಿದೆ ಚೂರು ಮುಂದಕ್ಕೆ. ಆರ ನೋಡಿ ಮಗು ಅಲ್ಲಿ ಸೈಕಲ್ ಬರ್ತಾವ ನೋಡಿ. ಹಂಗೆ ಮೂತ ಕ್ಲಚ್ ಬಿಡಿ. ಹೇಳ್ಕೊಡ್ತೀನಿ ಇವಾಗ, ಸುಮ್ಮನೆ ನಾನು ಹೇಳ್ಕೊಟ್ಟಿದ್ದು ಕಲೀರಿ ಬಿಡಿ. ಬ್ರೇಕ್ನ ವೈಬ್ರೇಷನ್ ಬಂದಾಗ ಬ್ರೇಕ್ ಫ್ರೀ ಬಿಡಬೇಕು. ವೈಬ್ರೇಷನ್ ಮಾಡಿ ಅದೇ ಗಾಡಿ ಹಿಂದಕ್ಕೆ ಹೋಗ್ಬಾರ್ದಲ್ಲ. ಬ್ರೇಕ್ ಬಿಟ್ಟು ನೋಡಿ. ಈಗ ಹಿಂದಕ್ಕೆ ಹೋಗ್ತಿಲ್ಲ ತಾನೆ, ಅವಾಗ ಅವಶ್ಯಕತೆ ಇಲ್ಲ. ಬ್ರೇಕ್ ಫ್ರೀ ಬಿಡ್ಬೋದು ಫಸ್ಟೇ. ಅದು ಕ್ಲಚಲ್ಲಿ ಫಸ್ಟ್ ಟೈಪು, ಬರೀ ಲೆವೆಲ್ ರೋಡು. ಅದೇ ನಿಮಗೆ ಸೆಕೆಂಡ್ ಸ್ಟೆಪ್ಪಲ್ಲಿ ಗಾಡಿ ಹಿಂದೆ ಹೋಗ್ತಿದ್ದಾರೆ, ಬ್ರೇಕ್ನ ಹೋಲ್ಡ್ ಮಾಡಿಕೊಂಡು ಸ್ಮೂತಾಗಿ ಕ್ಲಚ್ ರಿಲೀಸ್ ಮಾಡಿದ್ರೆ ವೈಬ್ರೇಷನ್ ಮಾಡಿ ಬರುತ್ತೆ. ಆವಾಗ ಕ್ಲಚ್ ರಿಲೀಸ್ ಮಾಡಬಾರ್ದು, ಬರೀ ಬ್ರೇಕ್ ಮಾತ್ರ ರಿಲೀಸ್ ಮಾಡಬೇಕು. ಗಾಡಿ ಮೂವ್ ಆಗುತ್ತೆ, ನಿಮ್ಗೆ ಕರೆಕ್ಟಾಗಿ ಫೀಲ್ ಆಗುತ್ತೆ ನೋಡಿ. ಮೂವ್ ಆಯ್ತು, ಅವಾಗ ಕ್ಲಚ್ ರಿಲೀಸ್ ಮಾಡಬಾರ್ದು, ಹಂಗೆ ಹೋಲ್ಡಲ್ಲಿ ಇಟ್ಕೋಬೇಕು. ನಿಲ್ಲಿಸುವಾಗ ಮಾತ್ರ ಕ್ಲಚ್ ಒತ್ತಿ ನಿಲ್ಲಿಸಬೇಕು. ಹಾಗೆ ಕ್ಲಚ್ ಒತ್ತಿ ಸ್ಟಾಪ್ ಮಾಡಿ. ಓಕೆ. ಈಗ ನೋಡಿ ಬ್ರೇಕ್ ಬಿಟ್ಟರೆ ಹಿಂದೆ ಹೋಗ್ತಾ ಇತ್ತಾನೆ. ಹಿಂದೆ ಹೋಗ್ಬಾರ್ದು ಅಂದರೆ ಬ್ರೇಕ್ನ ಅಪ್ಲೈ ಮಾಡಬೇಕು. ಗೊತ್ತಾಯ್ತಲ್ಲ? ಬ್ರೇಕ್ ಬಿಟ್ಟು ನೋಡಿ ಹೋಗ್ತಾ ಇದ್ದಾನೆ. ಅವಾಗ ನೀವು ಮುಂದಕ್ಕೆ ಹೋಗ್ಬೇಕು, ಹಿಂದಕ್ಕೆ ಹೋಗ್ಬಾರ್ದು ಅಂದರೆ ಬ್ರೇಕ್ನ ಲೈಟಾಗಿ ಹೋಲ್ಡಲ್ಲಿ ಇಟ್ಕೊಂಡು ಸ್ಮೂತಾಗಿ ಕ್ಲಚ್ ಬಿಡಿ, ವೈಬ್ರೇಷನ್ ಮಾಡಿ ಬರುತ್ತೆ. ಇದೇ ಫಸ್ಟ್ ಇದು ಲೆಸನ್. ವೈಬ್ರೇಷನ್ ಮೋಡ್ ಬಂದಾಗ ನೋಡಿ ಬ್ರೇಕ್ ಬಿಡೋದು ಅಷ್ಟೇ. ಅವಾಗ ಎಷ್ಟೇ ಅಪ್ಪಿದ್ರು ಸೇಮ್ ಥಿಯರಿ ಇದು. ಹಾಗೆ ಕ್ಲಚ್ ಒತ್ತಿ ಸ್ಟಾಪ್ ಮಾಡಿ. ಓಕೆ, ಒಂದ್ಸರಿ ರಿವರ್ಸ್ ಔಟ್ ಬನ್ನಿ. ನ್ಯೂಟ್ರಲ್ ಮಾಡಿ ಕ್ಲಚ್ ಒತ್ತಿ. ಹಾಗೆ ರಿವರ್ಸ್ ಜಾಸ್ತಿ ಅಪ್ಪಿದ್ರೆ ಹಾಗೆ ರಿವರ್ಸ್ ಹೋಗ್ತಾ ಗೇರ್ ಹಾಕೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಹಂಗೆ ಬ್ರೇಕ್ ಬಿಟ್ಟರೆ ಹಂಗೆ ಹೋಗ್ತಾ ಇರುತ್ತೆ. ಬ್ರೇಕಲ್ಲಿ ಕಂಟ್ರೋಲ್ ಇಟ್ಕೋಬೇಕು. ಬ್ರೇಕ್ ಫ್ರೀ ಬಿಡಿ. ಸ್ಮೂತಾಗಿ ಕ್ಲಚ್ ಬಿಡಿ, ನಿಧಾನ ಬಿಡಿ. ಗೊತ್ತಾಇದೆಯಾ? ಓಕೆ. ಅಲ್ಲಿ ನಿಲ್ಸ್ಬಿಟ್ಟು ಫಸ್ಟ್ ಗೇರ್ ಹಾಕೊಂಡು ಬನ್ನಿ ಆರಾಮಾಗಿ. ಒಂದ್ಸತಿ ನೀವೇ ಮಾಡಿದ್ರೆ ಅದೇ ಐಡಿಯಾ ಬಂದ್ಬಿಡುತ್ತೆ. ಇಲ್ಲ, ಇವತ್ತು ಜಸ್ಟು ಕ್ಲಚ್ಚು ಮತ್ತು ಬ್ರೇಕ್ ಬಗ್ಗೆ ಕಲ್ತ್ಕೊಂಡಿದ್ದು. ಎಕ್ಸ್ಲೇಟ್ರಿನ ಮುಟ್ಟಕ್ಕೆ ಹೋಗಿಲ್ಲ. ಬಟ್ ಮೊದಲೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಇತ್ತಲ್ವ, ಅದಕ್ಕೋಸ್ಕರ ಅಷ್ಟೇನು ಭಯ ಆಗಲಿಲ್ಲ. ಸೊ ನೋಡೋಣ ಯಾವ ಥರ ನಾನು ಕಾರ್ ಡ್ರೈವಿಂಗ್ ಕಲಿತು ನಂದು ಗ್ರ್ಯಾಂಡ್ ವಿಟಾರ ತೊಗೊಂಡು ನಾನೇ ಖುದ್ದಾಗಿ ಗಾಡಿ ಓಡಿಸೋವರೆಗೂ ನೋಡೋಣ. ಚೆನ್ನಾಗಿ ಕಲಿಯೋಣ ಫ್ರೆಂಡ್ಸ್. ಓಕೆನಾ? ಸೊ ಇಲ್ಲಿ ಬಂದು ಸಿಂಕ್ ಕೂರಿಸ್ತಿದ್ದಾರೆ ನಮ್ಮ ಕಿಚನಲ್ಲಿ. ಅದು ಬಂದುಬಿಟ್ಟು ನಾವು ಫಸ್ಟು ಇದು 3ನೇದು ಓಕೆನಾ ರಿಪ್ಲೇಸ್ಮೆಂಟ್ ಆಗ್ತಿರೋದು. ಒಂದಾದರೂ ಕರೆಕ್ಟಾಗಿಲ್ಲ. ಸಿಂಕ್ ಬರೋದನ್ನು ಹಾಗೇನಾ ಅಥವಾ ನಮಗೆ ಸಿಕ್ಕಿದ್ದೆ ಹಾಗೇನಾ? ಮೊದಲು ಯಾವುದೋ ಸೆಕೆಂಡ್ ಒಂದು ರಿಪ್ಲೇಸ್ಮೆಂಟ್ ಆಗಿ ತಂದಿದ್ದು, ಆ ಸಿಂಕ್ ಅಳತೆ ಪ್ರಕಾರ ಸ್ಲ್ಯಾಬ್ ಕಟ್ ಮಾಡಿಬಿಟ್ಟಾರೆ. ಅದು ನೋಡಿದರೆ ಡಂಕ್ ಇದೆ, ಅದನ್ನು ಮತ್ತೆ ರಿಪ್ಲೇಸ್ ಮಾಡಿ ಈಗ ಸಿಂಕ್ ಕುಂದ್ರಿಸಿದ್ದಾರೆ. ಅದರಲ್ಲೂ ಜುಗಾಡಾಗಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಫ್ರೆಂಡ್ಸ್. ನಾವು ಅಂದ್ಕೊಂಡಾಗ ಏನು ಬರಲಿಲ್ಲ, ಅದು ಬೇಜಾರಾಗ್ತಿದೆ. ಅದು ಸ್ವಿಮ್ಮಿಂಗ್ ಮಾಡೋಕ್ಕೆ ನೆಕ್ಸ್ಟ್ ಡೇ ಬರಬೇಕು, ಇವಾಗಲ್ಲ. ಸ್ವಿಮ್ಮಿಂಗ್ ಮಾಡೋಕ್ಕೆ ನೆಕ್ಸ್ಟ್ ಡೇ ಬರಬೇಕು. ಪರಿ ನಿಂಗೆ ಬಲ್ಲಲ್ಲ ಸ್ವಿಮ್ಮಿಂಗ್ ಮಾಡೋಕ್ಕೆ ಬಲ್ಲ. ನಿಂಗೆ ಬಲ್ಲ. ಬರಲ್ಲ ಪರಿನಿಗೆ. ಬಾ ಅಲ್ಲಿ ಮೇಲೆ ಹೋಗೋಣ. ಬಾ
Mom.